ನಮಸ್ತೆ. ಇವತ್ತು ಫ್ರೈಡೆ. ಬೆಳಗ್ಗೆ ನಾನು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದ್ದೆ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದಮೇಲೆ ತುಂಬಾನೇ ನನಗೆ ಬಾಡಿ ಪೇನು ಮತ್ತು ಕಾಲೆಲ್ಲ ನೋವು ತುಂಬಾನೇ ಆಗ್ತಾಯಿತ್ತು, ನಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಇವತ್ತು ರೆಸ್ಟ್ ಮಾಡು, ಏನು ಟಿಫನು ಅಡುಗೆ ಏನು ಬೇಡ ಅಂತ ಹೇಳಿದ್ರು. ಒಂದೇ ಕಡೆ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡ್ಬೋದು, ಆದರೆ ಓಡಾಡೋಕೆ ಆಗ್ತಿರ್ಲಿಲ್ಲ. ವರ್ಷಕ್ಕೊಂದ್ಸಲ ಈ ಥರ ಹೆಜ್ಜೆ ನಮಸ್ಕಾರ ಅಥವಾ ಏನಾದರೂ ಇದು ಮಾಡಿದ್ರೆ ಈ ಥರ ಪೇನ್ ಬಂದೇ ಬರುತ್ತೆ. ಹಾಗಾಗಿ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದೆ. ಮಧ್ಯಾಹ್ನಕ್ಕೆ ನಾನು ತರಕಾರಿ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಸಾಂಬಾರು ಅನ್ನ ಅಂತ ಅಂದ್ಬಿಟ್ಟು ಮನೆಯವ್ರದ್ದು ಊರಲ್ಲಿ ಇದ್ದಿದ್ದರಿಂದ ಅವರು ಊರಿಗೆ ಬೆಳಿಗ್ಗೆನೆ ಟಿಫನ್ ತಿನ್ಕೊಂಡು ಹೋದ್ರು. ನಾನು ಸಂಜೆ 4:15 ಹೋಗ್ಬಿಟ್ಟು ಓಟ್ ಮಾಡ್ಬಿಟ್ಟು ಬರೋಣ ಅಂತ ಮಗನೇ ಕರ್ಕೊಂಡು ಹೋಗಿದ್ದ. ಕರ್ಕೊಂಡು ಹೋಗಿ ಹೋಟೆಲ್ ಹಾಕ್ಬಿಟ್ಟು ಬಂದೆ. ಬಂದ ನಂತರ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕೂಡ ಮಾಡಿಕೊಂಡೆ. ಇವತ್ತಂತೂ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮಕ್ಕಳೇ ಹೆಲ್ಪ್ ಮಾಡಿದ್ದಾರೆ. ಇವಾಗ ರಾತ್ರಿ ಆಗಿದೆ. ರಾತ್ರಿ ಅಕ್ಕಿ ರುಬ್ಕೊಡ್ತೀನಮ್ಮ ನಾನು, ನೀನು ರೆಸ್ಟ್ ತಗೋ ಅಂತ ಅಂದ್ಬಿಟ್ಟು ಚಿಕ್ಕ ಮಗ ಅಕ್ಕಿ ರುಬ್ತಾ ಇದ್ದಾನೆ. ಬೆಳಿಗ್ಗೆ ದೋಸೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೇ ಕಡೆ ನಿಂತ್ಕೊಂಡು ದೋಸೆ ಇಡ್ಲಿ ಎಲ್ಲ ಮಾಡ್ಕೊಳ್ಬೋದು. ಆದರೆ ಓಡಾಡ್ಕೊಂಡು ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಆಗ್ತಿತ್ತು ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.